ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬಣ ಬಡಿದಾಟ ನಡೀತಾ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಬಡಿದಾಟ ದೆಹಲಿವರೆಗೂ ತಲುಪಿತ್ತು. ಸಿಎಂ ಸಿದ್ದರಾಮಯ್ಯ ಬಣದ 25ಕ್ಕೂ ಅಧಿಕ ನಾಯಕರು ಈಗಾಗಲೇ ಅನೇಕ ಬಾರಿ ಶಾಸಕರಾಗಿರುವಂತವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಹೊಸಬರಿಗೆ ಅವಕಾಶವನ್ನ ನೀಡಿ ಅನ್ನುವಂತಹ ಮನವಿಯೊಟ್ಟಿಗೆ ದೆಹಲಿಗೆ ತೆರಳಿದ್ರು. ಆದ್ರೆ ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಸಿದ್ದು ಬಣವನ್ನ ಹೈಕಮಾಂಡ್ ಕ್ಯಾರೆ ಮಾಡಿಲ್ಲ. ಈಗ ಟೀಮ್ ಬರಿಗೈಯಲ್ಲೇ ವಾಪಸ್ ಬಂದಿದೆ. ಏನಾಯ್ತು ಸಿದ್ದು ಗ್ಯಾಂಗ್ಗೆ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಟಿಬಿ ಜಯಚಂದ್ರ, ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಎಚ್ಸಿ ಬಾಲಕೃಷ್ಣ, ಕೆಎಂ ಶಿವಲಿಂಗೇಗೌಡರು, ಶ್ರೀನಿವಾಸ್ ಮಾನೆ, ಪುಟ್ಟರಂಗ ಶೆಟ್ಟಿ ಮುಂತಾದ ನಾಯಕರು ದೆಹಲಿಗೆ ತೆರಳಿದ್ರು. ಅಲ್ಲಿ ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಹಿರಿಯ ನಾಯಕರೊಟ್ಟಿಗೆ ಚರ್ಚೆ ಮಾಡದೆ ಬೆಂಗಳೂರಿಗೆ ವಾಪಸ್ ಆಗಲ್ಲ ಅಂತ ಅಶೋಕ್ ಪಟ್ಟಣ್ ಖಡಕ್ ಆಗಿ ಹೇಳಿದ್ರು. ಅಶೋಕ್ ಪಟ್ಟಣ್ ಇಷ್ಟು ಗುಡುಗಿದ್ರು, ಹೈಕಮಾಂಡ್ ಮಾತ್ರ ಸಿದ್ದು ಬಣದ ಕಡೆ ತಿರುಗೂ ನೋಡ್ಲಿಲ್ಲ. ಸಿದ್ದು ಬಣವನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಕೊನೆ ಪಕ್ಷ ಮಾತು ಆಡಿಸಿಲ್ಲ. ಪಟ್ಟು ಹಿಡಿದು ದೆಹಲಿವರೆಗೆ ತೆರಳಿದ ಈ ಟೀಮ್ ಮುಜುಗರವನ್ನ ತಾಳಲಾರದೆ ಈಗ ದೆಹಲಿಯಿಂದ ವಾಪಸ್ ಆಗ್ತಾ ಇದೆ. ಇದನ್ನ ನೋಡಿದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವುದು ಪಕ್ಕಾನಾ ಅನ್ನುವಂತಹ ಸಂಶಯ ಬರುತ್ತೆ. ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಗೆ ಅವರ ಬಣಕ್ಕೆ ನಿರಾಸೆಯನ್ನ ಉಂಟು ಮಾಡಿದೆ. ಸೊ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತಹ ಆಸೆಯಿಂದ ಡಿಕೆಶಿ ಹಾಗೆ ಡಿಕೆ ಬಣಕ್ಕೆ ಸೆಡ್ ಹೊಡೆಯೋದಕ್ಕೆ ದೆಹಲಿವರೆಗೂ ಪ್ರಯಾಣ ಬೆಳೆಸಿದ್ದ ಸಿದ್ದು ಬಣಕ್ಕೆ ಈಗ ಮುಜುಗರದ ಜೊತೆಗೆ ನಿರಾಸೆಯೂ ಆಗಿದೆ. ಜೊತೆಗೆ ಹೈಕಮಾಂಡ್ ನಡೆಯಿಂದ ಸ್ವತಃ ಸಿದ್ದರಾಮಯ್ಯ ಅವರಿಗೆ ಶಾಕ್ ಕೂಡ ಆಗಿದೆ. ಒಟ್ನಲ್ಲಿ ಸಿದ್ದು ಬಣ ದೆಹಲಿಯಿಂದ ವಾಪಸ್ ಆಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಿರ್ಧಾರ ಏನು ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.